ಸ್ನೇಹಿತರೆ, SURG ಮ್ಯಾಥಮೆಟಿಕ್ಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಉಮಾ ಶಾವದೆ, ಮ್ಯಾಥ್ಸ್ ಟೀಚರ್. ಇಂದಿನ ವಿಡಿಯೋದಲ್ಲಿ MCQs ಅಂದರೆ ಒಂದು ಅಂಕದ ಪ್ರಶ್ನೆಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಈಗಾಗಲೇ ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು 15 ಪ್ರಶ್ನೆಗಳನ್ನು ಮುಗಿಸಿರುತ್ತೇನೆ. ಈ ಕ್ಲಾಸ್ನಲ್ಲಿ ನಾನು 41ನೇ ಕ್ವಶನಿಂದ ಹೇಳ್ತಾ ಇದ್ದೀನಿ. ಇವತ್ತು ಕ್ವಶನ್ ನಂಬರ್ 41. Question number 41 ಓದ್ತಾ ಇದ್ದೀನಿ ನೋಡ್ರಿ. In the figure MN parallel QR, area of triangle PQR divided by area of triangle PMN is equal to. ಅಲ್ಲಿ ಟ್ರಯಾಂಗಲ್ ಫಿಗರ್ ಕೊಟ್ಟಿದ್ದಾರೆ ನೋಡಿ. ಟ್ರಯಾಂಗಲ್ in triangle PQR, in that MN is parallel to this line. MN is parallel to QR. So they are asking area of triangle PQR divided by area of triangle PMN. ಇದು ಸಿಮಿಲರ್ ಟ್ರಯಾಂಗಲ್ ಇದಾವಲ್ಲ, ಇದರದ್ದು ನಾವು ಯಾವ್ಯಾವ ಕರೆಸ್ಪಾಂಡಿಂಗ್ ಸೈಡ್ ಅಂತ ಮೊದಲು ನೋಡಬೇಕು. ಎರಡು ಟ್ರಯಾಂಗಲನ್ನು ಕನ್ಸಿಡರ್ ಮಾಡ್ಕೊಳ್ರಿ. ಟ್ರಯಾಂಗಲ್ PQR ಮತ್ತು ಟ್ರಯಾಂಗಲ್ PMN. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅವನ್ನೇ ತಗೊಳ್ರಿ. ಕರೆಸ್ಪಾಂಡಿಂಗ್ PQ ಕರೆಸ್ಪಾಂಡಿಂಗ್ ಟು PM. ಈ ಥರ ನೀವು ಬರೆದಾಗ ಆಪ್ಷನ್ಸನ್ನು ನಾವು ಈಸಿಯಾಗಿ ಗುರುತಿಸ್ಬೋದು. ನೆಕ್ಸ್ಟು PR corresponding to PN, then QR corresponding to MN. ಸೊ ಈಗ ಆಪ್ಷನ್ಸನ್ನು ಒಂದೊಂದಾಗಿ ನೋಡ್ತಾ ಹೋಗಿ. ಮೊದಲನೇ ಆಪ್ಷನ್ನು QR by MN ಇದೆ, QR ಡಿವೈಡೆಡ್ ಬೈ MN. ಬಟ್ ಟ್ರಯಾಂಗಲ್ ಅವರು ಫಸ್ಟು PQR ಕೊಟ್ಟಿದ್ದಾರೆ, ಆಮೇಲೆ ಕೆಳಗಡೆ PN ಕೊಟ್ಟಿದ್ದಾರೆ. ಓಕೆ, QR by MN. ಬಟ್ ನಮಗೆ ಗೊತ್ತಿರೋ ಪ್ರಕಾರ ಥೇಲ್ಸ್ ಥೇರಮ್ ಪ್ರಕಾರ, ಅಂದರೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥೇರಮ್ ಪ್ರಕಾರ, ಏರಿಯಾ ಆಫ್ ಟ್ರಯಾಂಗಲ್ PQR ಅಂಡ್ ಏರಿಯಾ ಆಫ್ ಟ್ರಯಾಂಗಲ್ PMN ಇದರದ್ದು ಯಾವುದಕ್ಕೆ ಅಂದರೆ ಸ್ಕ್ವೇರ್ ಆಫ್ ದಿ ರೇಷಿಯೋ ಆಫ್ ಸ್ಕ್ವೇರ್ ಆಫ್ ದಿ ಸೈಡ್ಸ್, ಕರೆಸ್ಪಾಂಡಿಂಗ್ ಸೈಡ್ಸ್ ಆಗಬೇಕು. ಹಾಗಾಗಿ ಈ ಟ್ರಯಾಂಗಲ್ಗೆ ಸಂಬಂಧಪಟ್ಟಿರೋ ಇದ್ರದ್ದು ಸ್ಕ್ವೇರ್ ಇರಬೇಕು, ಅಂದರೆ ಅದರದ್ದು ವರ್ಗ ಅಂದರೆ ಸ್ಕ್ವೇರ್ ಇರಬೇಕು. ಈಗ ಅವ್ರು ಹೇಳಿರೋದು ಫಸ್ಟ್ ಆಪ್ಷನಲ್ಲಿ ಒಂದೇ ಆಪ್ಷನ್ ನೋಡಿ, QR by MN. ಇದು ಸ್ಕ್ವೇರ್ ಇಲ್ಲ, ಹಾಗಾಗಿ ಇದು ಬರೋದಿಲ್ಲ. ನೆಕ್ಸ್ಟ್ ಇದ್ರದ್ದು PQ ಸ್ಕ್ವೇರ್, ಎರಡನೇ ಆಪ್ಷನ್ ನೋಡಿ, PQ ಸ್ಕ್ವೇರ್ ಡಿವೈಡೆಡ್ ಬೈ PM ಸ್ಕ್ವೇರ್ ಅಂತ ಇದೆ. ಈಗ ಕರೆಕ್ಟಾಗಿ ಇದೆ, ಸೊ ಹಾಗಾಗಿ ಈ ಆಪ್ಷನ್ನು ಕರೆಕ್ಟ್ ಆಗುತ್ತೆ. ಸೊ ಆನ್ಸರ್ ಎರಡನೇದು ಆಪ್ಷನ್ 2. ಸೊ ಆನ್ಸರ್ PQ ಸ್ಕ್ವೇರ್ ಬೈ PM ಸ್ಕ್ವೇರ್, ಇದು ಕರೆಸ್ಪಾಂಡಿಂಗ್ ಸೈಡ್ಸು ಕರೆಕ್ಟ್ ಆಗಿದೆ. ನೆಕ್ಸ್ಟ್ PQ ಬೈ PR ಅದನ್ನು ಬರೋದಿಲ್ಲ. ನೆಕ್ಸ್ಟ್ MN ಬೈ QR ಸ್ಕ್ವೇರ್ ಕೊಟ್ಟಿದ್ದಾರೆ, ಅದು ಉಲ್ಟಾ ಕೊಟ್ಟಾರೆ, ಹಾಗಾಗಿ ಅವು ಯಾವೂ ಆಗೋದಿಲ್ಲ. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 42. ಕ್ವಶನ್ ನಂಬರ್ 42. If the outer radii of the ends of a bucket are 5 cm and 15 cm and it is 24 cm high, then its outer surface area is. ಬಕೆಟ್ ಫಿಗರ್ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 42. ಇದು ಸರ್ಕಲ್ ಬೇಸ್. ನೆಕ್ಸ್ಟ್ ಇದು ಮೇಲ್ಗಡೆ ಬಂದಿದ್ದು, ಇದಕ್ಕೆ ರಫ್ ಡಯಾಗ್ರಾಮ್ ಹಾಕಿದ್ದೀನಿ. ಇಲ್ಲಿ ಕ್ಯಾಪಿಟಲ್ R ಇದರದ್ದು ರೇಡಿಯಸ್ ತಗೊಳ್ರಿ, ಇದು ಹೈಟು. ದೆನ್ ಇದು ಸ್ಮಾಲ್ r ಅಂತ ಹೇಳಿದ್ದನ್ನು ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಸ್ಲ್ಯಾಂಟ್ ಹೈಟು, ದಿಸ್ ಈಸ್ ಹೈಟ್ ಆಫ್ ದ ಬಕೆಟ್. ಅವ್ರು ಕೇಳಿರೋದು ಟೋಟಲ್ ಸರ್ಫೇಸ್ ಏರಿಯಾ. ಔಟರ್ ಸರ್ಫೇಸ್ ಏರಿಯಾ ಅಂದರೆ ಎರಡು ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಟೋಟಲ್ ಸರ್ಫೇಸ್ ಏರಿಯಾ, ಕರ್ವ್ಡ್ ಸರ್ಫೇಸ್ ಏರಿಯಾ ಪ್ಲಸ್ ಏರಿಯಾ ಆಫ್ ಬೇಸ್. ಕರ್ವ್ಡ್ ಸರ್ಫೇಸ್ ಏರಿಯಾ ಅದಕ್ಕೆ
pi r plus small r into L. ಇದಕ್ಕೆ pi r ಸ್ಕ್ವೇರ್ ಈ ಥರ ಫಾರ್ಮುಲಾ ಇರುತ್ತೆ. ಈಗ ನಾವು L ಅನ್ನು ಫೈಂಡ್ ಔಟ್ ಮಾಡ್ಕೋಬೇಕು. L ನಮ್ಗೆ ಗೊತ್ತಿಲ್ಲ. ಸೊ ಗಿವನ್ ಥಿಂಗ್ಸ್ ಇಲ್ಲಿ ಬರಿತಾ ಇದ್ದೀನಿ ನೋಡಿರಿ. ಸ್ಮಾಲ್ ಆರ್, ನೆಕ್ಸ್ಟ್ ಕ್ಯಾಪಿಟಲ್ ಆರ್, ನೆಕ್ಸ್ಟ್ ಹೆಚ್, ಇವನ್ನೆಲ್ಲ ತಗೊಂಡು ನಾವು L ಅನ್ನು ಫೈಂಡ್ ಔಟ್ ಮಾಡೋಣ. ಸ್ಮಾಲ್ ಆರ್ 5 ಸೆಂಟಿಮೀಟರ್, ನೆಕ್ಸ್ಟ್ ಕ್ಯಾಪಿಟಲ್ ಆರ್ 15 ಸೆಂಟಿಮೀಟರ್, ನೆಕ್ಸ್ಟ್ ಹೆಚ್ 24 ಸೆಂಟಿಮೀಟರ್. ನೆಕ್ಸ್ಟ್ ಫಾರ್ಮುಲಾ L is equal to square root of h square plus r minus small r whole square. So h is 24 square plus r capital R 15 minus 5 whole square. So 24 square 576 plus 10 square 576 plus 100 is equal to 676, that is 26. ಅದು ಸೆಂಟಿಮೀಟರ್. ಎಸ್, ಇದು ನಮಗೆ ಸ್ಲ್ಯಾಂಟ್ ಹೈಟ್ ಸಿಕ್ತು. ಇಲ್ಲಿ ಏನು ಮಾಡ್ತೀನಿ, ಪೈಯನ್ನು ನಾನು ಕಾಮನ್ ಆಗಿ ತಗೊಂಡ್ಬಿಡ್ತೀನಿ. ನೆಕ್ಸ್ಟ್ ಆರ್ ಪ್ಲಸ್ ಆರ್ ಎಲ್ ಪ್ಲಸ್ ಆರ್ ಸ್ಕ್ವೇರ್, ಇದಿಷ್ಟು ಮುಂದೆ ನಾವು ಕ್ಯಾಲ್ಕುಲೇಟ್ ಮಾಡೋಣ, ಈಸಿ ಆಗುತ್ತೆ. ಸೊ ಪೈ ಆರ್ ಪ್ಲಸ್ ಆರ್, ಕ್ಯಾಪಿಟಲ್ ಆರ್ 15 ಪ್ಲಸ್ ಸ್ಮಾಲ್ ಆರ್ 5 ಆ್ಯಂಡ್ ಎಲ್ 26 ಪ್ಲಸ್ 5 ಸ್ಕ್ವೇರ್. ಸೊ ಈಗ ಸಿಂಪ್ಲಿಫೈ ಮಾಡ್ತೀನಿ. ಇದಿಷ್ಟು ಸ್ಲ್ಯಾಂಟ್ ಹೈಟ್ ಫೈಂಡ್ ಔಟ್ ಮಾಡಿದ್ವಲ್ಲ ಅದು. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡೋಣ. ಪೈ ಕೊಟ್ಟಿದ್ದಾರಲ್ಲಿ, ಇಲ್ಲಾಂದರೆ 22/7 ತೊಗೋಬೋದು. ಈಗ ಅವ್ರು ಕೊಟ್ಟಿದ್ದಾರೆ 3.14. ನೆಕ್ಸ್ಟು 20 ಇಂಟು 26 ಪ್ಲಸ್ 25. ಸೊ ಈಗ 3.14 ಇಂಟು 520 ಪ್ಲಸ್ 25. ಸೊ ಇದು 3.14 5 ಸೊ 545. ಸೊ ಇವೆರಡು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಆನ್ಸರು 1711.3 ಬಂದಿದೆ. ದಟ್ ಈಸ್ ಸೆಂಟಿಮೀಟರ್ ಸ್ಕ್ವೇರ್. ಇದು ಟೋಟಲ್ ಸರ್ಫೇಸ್ ಏರಿಯಾ. ಇಲ್ಲಿ ಕರ್ವ್ ಸರ್ಫೇಸ್ ಅಂದರೆ ಸುತ್ತಾಗಿರೋ ಕರ್ವ್ ಸರ್ಫೇಸ್ ಏರಿಯಾ ಮತ್ತು ಬೇಸ್ ಏರಿಯಾ ಎರಡನ್ನು ನಾವು ಸೇರಿಸಿದಾಗ ನಮಗೆ ಈ ಬಕೆಟಿಂದ ಕರ್ವ್ ಸರ್ಫೇಸ್ ಏರಿಯಾ ಟೋಟಲ್ ಸರ್ಫೇಸ್ ಏರಿಯಾ ಸಿಗುತ್ತೆ. ಸೊ ಆಪ್ಷನ್ ಆನ್ಸರ್ 3 1711.3 centimeters square. Next question 43. The value of root 48 plus root 32 divided by root 27 plus root 18 is. Question number 43. In that question is root 48 plus root 32 divided by root 27 plus square root 18. ಇದನ್ನು ಸಿಂಪ್ಲಿಫೈ ಮಾಡಬೇಕು. 48 ನಾವು ಸ್ಕ್ವೇರ್ ನಂಬರ್ ಬರೋ ಥರನೇ ನೋಡಬೇಕು. ಸೊ 48ಅಲ್ಲಿ ಫ್ಯಾಕ್ಟರ್ಸ್ ಮಾಡ್ತಾ ಹೋದಾಗ 16 3s 16 is a square number. So same way 32 also 16 2s.
ನೆಕ್ಸ್ಟ್ 27 ಅದೇ ಥರ ಸ್ಕ್ವೇರ್ ನಂಬರ್ ಚೆಕ್ ಮಾಡ್ತಾ ಹೋಗಬೇಕು. 9 2s 9 3s ಪ್ಲಸ್ 18 9 2s. ಸೊ ನಮ್ಗೆ ಇವಾಗ ಸ್ಕ್ವೇರ್ ನಂಬರನ್ನು ಹೊರಗೆ ತೆಗೆದಾಗ 4√3 ಆಗುತ್ತೆ ಪ್ಲಸ್ 4√2 ಇದಾಗುತ್ತೆ. ನೆಕ್ಸ್ಟ್ ಡಿವೈಡೆಡ್ ಬೈ ಸೇಮ್ 3√3 ಪ್ಲಸ್ ಹಿಯರ್ ಆಲ್ಸೋ 3√2. ಈಗ ಇಲ್ಲಿ 4 ಮತ್ತು 4, ಸೊ ನೀವು ಕಾಮನ್ ತೆಗಿಬೋದು. ಕಾಮನ್ ತೆಗೆದ್ರೆ √3 ಪ್ಲಸ್ √2, ನೆಕ್ಸ್ಟ್ 3√3 ಪ್ಲಸ್ √2. ಈಗ ಈ ಟರ್ಮು ಕ್ಯಾನ್ಸಲ್ ಆಗುತ್ತೆ. ಸೊ ಆನ್ಸರ್ 4/3. ಸೊ ಆಪ್ಷನ್ ಆನ್ಸರಲ್ಲಿ ಅದು ಆಪ್ಷನ್ 2 4/3. Yes, next question. Next question number 44. Given x divided by x to the power 1.5 is equal to 8 into x to the power minus 1 and x is greater than 1, then the value of x is. Question number 44. X divided by x power 1.5 is equal to 8 into x to the power minus 1. Then find the value of x. So here x divided by x to the power 1.5 as it is ಬರೀತೀನಿ. ನೆಕ್ಸ್ಟ್ ಇಲ್ಲಿ -1 ಅನ್ನು ನಾನು ಕೆಳಗಡೆ ತಗೊಳ್ತೀನಿ. ಸೊ ಅದು 8 ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಓರೆ ಗುಣಾಕಾರ ಮಾಡಿದರೆ x² ಡಿವೈಡೆಡ್ ಬೈ ಇದು ಥರ ಎಕ್ಸನ್ನು ಇಲ್ಲಿ ತೊಗೊಂಡಿದ್ದೀನಿ. x² ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ 1.5 ಈಸ್ ಈಕ್ವಲ್ ಟು 8. ಇದು ಲಾಸ್ ಆಫ್ ಇಂಡೈಸಸ್ ಅಂದರೆ ಎಕ್ಸ್ಪೋನೆಂಟ್ಸ್ ಲಾಸ್ ಪ್ರಕಾರ ಇದು ಹೋದರೆ ಮೇಲ್ಗಡೆ ಹೋದರೆ ಮೈನಸ್ ಆಗುತ್ತಲ್ಲ. ಸೊ ಎಕ್ಸ್ ಟು ದಿ ಪವರ್ 2 ಮೈನಸ್ 1.5 ಈಸ್ ಈಕ್ವಲ್ ಟು 8. ಎಕ್ಸ್ ಟು ದಿ ಪವರ್ 0.5 ಈಸ್ ಈಕ್ವಲ್ ಟು 8. 0.5 ಅಂದರೆ ಎಕ್ಸ್ ಟು ದಿ ಪವರ್ ಹಾಫ್ ಈಸ್ ಈಕ್ವಲ್ ಟು 8. 0.5 ಕ್ಯಾನ್ ಬಿ ರಿಟರ್ನ್ ಆಸ್ 1/2. ಎಸ್, ಈಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್, ಎರಡೂ ಕಡೆಗೂ ನಾವು ಸ್ಕ್ವೇರ್ ಮಾಡೋಣ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಸ್ಕ್ವೇರ್ ಅಂದರೆ ಇದರದ್ದು ಈಗ ನಾವು ಅದನ್ನು ಸ್ಕ್ವೇರ್ ಮಾಡಬೇಕು. ಎಕ್ಸ್ ಟು ದಿ ಪವರ್ 1/2 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 8². ಇವಾಗ ಈ ಟು ಕ್ಯಾನ್ಸಲ್ ಆಗಿ ಎಕ್ಸ್ ಉಳಿಯುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 8² ಮೀನ್ಸ್ 64. therefore the value of x is 64. Answer 4. Answer is 64. Next question number 45. This Venn diagram represents. So now I am writing the diagram. See 45 question number. This is the Venn diagram, and here union they have given. Union of AB, A union B, and its complement they shaded. Yes, this portion represents. So this complete is shaded, no? So this figure inside the circle, this figure
represents A union B. But they asked this figure, no? So this is A union B whole dash. So what it represents? According to De Morgan's law, it is A dash intersection B dash. This is the answer. So option is 2. Therefore the answer option is 2. Answer A union B whole dash is equal to A dash intersection B dash. ಕನ್ಫ್ಯೂಷನ್ ಆಗಲಿ ಅಂತ ಥರ್ಡ್ ಆಪ್ಷನ್ ಕೊಟ್ಟಿದ್ದಾರೆ ನೋಡ್ರಿ. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಸೇಮ್ ಕೊಟ್ಟಾರಲ್ಲಿ, ಇದು ಎ ಡ್ಯಾಶ್ ಮತ್ತು ಸೇಮ್ ಅದೇ ಯೂನಿಯನ್ ಇಲ್ಲಿ ಕೊಟ್ಟಾರ, ಹೀಗಾಗಿ ಇದು ರಾಂಗ್ ಆಗುತ್ತೆ. ಸೊ ಸೆಕೆಂಡ್ ಆಪ್ಷನ್ ಕರೆಕ್ಟು. ಅಕಾರ್ಡಿಂಗ್ ಟು ಡಿ ಮಾರ್ಗನ್ಸ್ ಲಾ ಏನು ಹೇಳುತ್ತೆ ಅಂದರೆ ಇದೇ ಬರುತ್ತಲ್ಲ, ಸೊ ಹಾಗಾಗಿ ಇದು ಆನ್ಸರ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ 46. The number of revolutions completed by a car wheel of diameter 80 cm in 10 minutes when the car traveling at a speed of 66 km is. Number of revolutions ನಾವು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಫಸ್ಟ್ ಡಿಸ್ಟೆನ್ಸ್ ಕವರ್ಡ್ ಇನ್ 1 ರೌಂಡ್ ಅಂತ ನಾವು ನೋಡಿಕೊಂಡ್ರೆ, 1 ರೌಂಡ್ ಮಾಡಬೇಕಂದ್ರೆ ನಾವು ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ರೈಟ್ ಡೌನ್ ದ ಗಿವನ್ ಥಿಂಗ್ಸ್. ಕ್ವಶನ್ ನಂಬರ್ 46. The number of revolutions completed by a car wheel of diameter. So diameter given. Diameter is equal to 80 centimeter. In 10 minutes when the car traveling at a speed of 66 km. So now the speed is 66 km per hour. So time 10 ಮಿನಿಟ್ಸ್ ಅಂತ ಕೊಟ್ಟಾರ. ಸೊ ನೀವು ಯೂನಿಟನ್ನು ನೋಡಬೇಕು. ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಅದ, ನೀವು ಇದನ್ನು ಅವರ್ಸಿಗೆ ಚೇಂಜ್ ಮಾಡ್ಕೋಬೇಕಾಗುತ್ತೆ. 10 ಡಿವೈಡೆಡ್ ಬೈ 60. ಸೊ 1/6 hours. ಇದು ಟೈಮ್ ಮತ್ತು ಸ್ಪೀಡು ಎರಡು ಒಂದೇ ಆದಮೇಲೆ ನಾವು ಮೊದಲ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಡಿಸ್ಟೆನ್ಸ್ ಎಷ್ಟು ಡಿಸ್ಟೆನ್ಸ್ ಅದು ಕವರ್ ಆಗೈತೆ ಅಂತ ನೋಡಬೇಕು. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಇವಾಗ ಸ್ಪೀಡ್ 66 ಇಂಟು ಟೈಮ್ 1/6. 6 1 ಜಾ 6 11 ಜಾ. ಸೊ 11 ಕಿಲೋಮೀಟರ್ ಆಯಿತು. ಸೊ ನಮಗೆ ಇಲ್ಲಿ ಸೆಂಟಿಮೀಟರ್ ಕೊಟ್ಟಾರೆ. ಸೊ ನಾವು ಅದನ್ನು ಮೀಟರಲ್ಲಿ ಮೊದಲು ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ 11 ಇಂಟು 1 ಕಿಲೋಮೀಟರ್ ಅಂದರೆ 1000 ಮೀಟರ್. ಸೊ ಆನ್ಸರ್ ನಮಗಿಲ್ಲಿ 11,000 ಮೀಟರ್. ಸೊ ನಾವು ಈಗ ಡಿಸ್ಟೆನ್ಸ್ ಇನ್ 1 ರೌಂಡ್ ಅಂತ ಮೊದಲು ನಾವು ಕನ್ವರ್ಟ್ ಮಾಡ್ಕೊಳ್ಳೋಣ. ಈಗ ಟೋಟಲ್ ಡಿಸ್ಟೆನ್ಸ್ ನಮಗಿಷ್ಟು ಸಿಕ್ಬಿಡ್ತು. ಸೊ ನಾವು ಡಿಸ್ಟೆನ್ಸ್ ಇನ್ 1 ರೌಂಡ್ ಇನ್ 1 ರೆವಲ್ಯೂಷನ್ ಆರ್ 1 ರೌಂಡ್ ಅಂದರೆ ಅದನ್ನು ದಟ್ ಈಸ್ ಈಕ್ವಲ್ ಟು ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್. ಸೊ ಡಯಾಮೀಟರ್ ಕೊಟ್ಟಾರ, ಹಾಗಾಗಿ ಅದು ಪೈ ಇಂಟು ಡಿ ಆಗುತ್ತೆ. ಇದರ ಫಾರ್ಮುಲಾ ಪೈ ಇಂಟು ಡಿ. ಸೊ 22/7 into 80 centimeters. So here it is a diameter. Yes, 1760 divided by 7. ಇದು ಸೆಂಟಿಮೀಟರ್ ಅದ. ನಾನು ಇದನ್ನಿಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ 1760 divided by 7 into 100. ಸೊ 10 ಕ್ಯಾನ್ಸಲ್ ಆಯಿತು. ಸೊ ಇವಾಗ ನಮಗೆ 176 divided by 70 ಮೀಟರ್
ಈಗ ಮೀಟರಲ್ಲಿ ಬಂತು, 1 ರೌಂಡ್ ಬಂತು, ಟೋಟಲ್ ಡಿಸ್ಟೆನ್ಸ್ ಬಂತು. ನಂಬರ್ ಆಫ್ ರೆವಲ್ಯೂಷನ್ಸ್ ಬೇಕು ಅಂದರೆ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಇನ್ 1 ರೌಂಡ್, ಇದರಿಂದ ಡಿವೈಡ್ ಮಾಡಿದ್ರೆ ನಮಗೆ ನಂಬರ್ ಆಫ್ ರೆವಲ್ಯೂಷನ್ಸ್ ಸಿಗುತ್ತೆ. ಈಗ ನಂಬರ್ ಆಫ್ ರೆವಲ್ಯೂಷನ್ಸ್ ನಮಗೆ ಬೇಕು. ಈಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ನಮಗೆ ಎಷ್ಟು 11,000 ಬಂದಿದೆ, ಡಿವೈಡೆಡ್ ಬೈ ಈಗ ಡಿಸ್ಟೆನ್ಸ್ ಕವರ್ಡ್ ಇನ್ 1 ರೌಂಡ್, ಅದನ್ನು ನಾನು ಇಲ್ಲಿ ಬರೀತೇನೆ 176 ಡಿವೈಡೆಡ್ ಬೈ 70. ಈಗ ಮುಂದಿಂದೆಲ್ಲ ಸಿಂಪ್ಲಿಫಿಕೇಶನ್ ಮಾಡಬೇಕು. ನೆಕ್ಸ್ಟ್ 11,000 divided by 1, take a reciprocal, so 70 divided by 176. So ಇದು 11 table, 11 onja 11 6 here 11 onja then 30 as it is. So there 2 table ಇಂದ ಮಾಡ್ತೀನಿ, 2 35 2 8. ಸೊ ಇಲ್ಲಿ ಬರೀತೀನಿ 1,000 ಡಿವೈಡೆಡ್ ಬೈ 8 ಇಂಟು 35. ಸೊ 1000 ಅಂದರೆ 8 1 8 125 ಎಸ್ ದ ಆನ್ಸರ್ ಈಸ್ 125 ಇಂಟು 35 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ನಂಬರ್ ಆಫ್ ರೆವಲ್ಯೂಷನ್ಸ್ ಸಿಗ್ತವೆ. ಸೊ ದಟ್ ಈಸ್ 4,375. ದೇರ್ ಫೋರ್ ಆನ್ಸರ್ ಆಪ್ಷನ್ 2. ಸೊ ಏನು 4,375 ರೆವಲ್ಯೂಷನ್ಸ್ ಆಯಿತು. ನೆಕ್ಸ್ಟ್ ಕ್ವಶನ್ ನಂಬರ್ 47. ಕ್ವಶನ್ ನಂಬರ್ 47. Question number 47. Mathematics is the gateway and key to all sciences is given by options Kant, Bacon, Lindsay, Comte. ಇದರಲ್ಲ ಈ ರೀತಿ ಸ್ಟೇಟ್ಮೆಂಟ್ ಹೇಳಿದವರು ಬೇಕಾನ್. ಸೊ ಆಪ್ಷನ್ 2 ನೀವು ಇದು ಮೆಥಡಾಲಜಿ ಒಳಗೆ ಬರುತ್ತೆ ಅಲ್ಲ, ಅದನ್ನು ನೀವು ಇವ್ರು ಯಾರು ಹೇಳಿರ್ತಾರೆ ಅಂತ ಹೇಳಿಬಿಟ್ಟು ಸ್ಟೇಟ್ಮೆಂಟನ್ನು ಐಡೆಂಟಿಫೈ ಮಾಡಿ ಬರೀಬೇಕು. ಇಲ್ಲಿ ಆನ್ಸರ್ 2 ಅಂದರೆ ಆಪ್ಷನ್ 2 Bacon. Next question number 48. An intended outcome of instructions that has been stated in specific terms to encompass a domain of students' performance is. ಇದರಲ್ಲಿನೋ ಆಪ್ಷನ್ಸ್ aim, indicators, learning outcome, instructional objectives. So answer 4. ಇದರದ್ದು ಆನ್ಸರ್ 4 instructional objectives. Next question number 49. The students are asked to investigate health conditions of a sample population by calculating BMI, means body mass index, by using survey calculation graph and table. The method employed here is the answers: integrated method, project method, discovery method, concept of formulation method. So here it is a project method. Answer 2, project method. Next and the last question 58. According to Kothari Commission, the teaching of mathematics should be more of understanding of basic principles than of mechanical teaching of mathematical. So 1, computations, procedures, concept and generalization. The answer is computations, option 1. So computations. Yes, up to this. So MCQ questions 25 to 50 are over. Yes, ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು.